ರಾಜ್ಯದಲ್ಲಿ ಜೋರಾಗಿದೆ ಆರ್ಎಸ್ಎಸ್ ಕಿಚ್ಚು. ಆರ್ಎಸ್ಎಸ್ಗೆ ಅಂಕುಶ ಹಾಕಿರೋ ರಾಜ್ಯ ಸರ್ಕಾರ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿಗೆ ಬಿಜೆಪಿ ಎಂಪಿ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಸಭಾ ಸದಸ್ಯ ನಾರಾಯಣ ಶಾ ಬಾಂಡಗೆಯಿಂದ ಪತ್ರವನ್ನ ಬರೆಯಲಾಗಿದೆ. ಗಣರಾಜ್ಯೋತ್ಸವ ಪರೇಡ್ಗೆ ಅವಕಾಶವನ್ನ ಕೊಡುವಂತೆ ಪತ್ರವನ್ನ ಬರೆದಿದ್ದಾರೆ. ಮುಂಬರುವ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಆರ್ಎಸ್ಎಸ್ಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. 77ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಆರ್ಎಸ್ಎಸ್ ಆಹ್ವಾನಿಸಿ ಪರೇಡ್ನಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನ ಮಾಡಿಕೊಡುವಂತೆ ಬಾಂಡಗೆ ಪತ್ರವನ್ನ ಬರೆದಿದ್ದಾರೆ. ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಒಂದ್ ಕಡೆ ಆರ್ಎಸ್ಎಸ್ನ ಕಿಚ್ಚು ಹೆಚ್ಚಾಗ್ತಾ ಇದೆ. ಬ್ಯಾನ್ ಮಾಡಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಮತ್ತೆ ಸರ್ಕಾರಿ ಜಾಗದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುನ್ನವೇ ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬರಬೇಕು, ಪರ್ಮಿಷನನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳಿಗೂ ಕೂಡ ರೂಲ್ಸನ್ನು ತೆಗೆದುಕೊಂಡು ಬರಲಾಗಿದೆ. ಇದರ ಬೆನ್ನಲ್ಲೇ ಇದೀಗ ಆರ್ಎಸ್ಎಸ್ ಪಥಸಂಚಲನ ಒಂದು ಕಡೆ ಸಾಗ್ತಾ ಇದೆ. ಮತ್ತು ನವೆಂಬರ್ಗೆ ಗಣರಾಜ್ಯೋತ್ಸವ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಪರ್ಮಿಷನನ್ನು ಕೊಡಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಈಗಾಗಲೇ ಬರೆಯಲಾಗಿದೆ. ಹಾಗಿದ್ರೆ ಏನಿದೆ ಈ ಒಂದು ಪತ್ರದಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ, ಶ್ರೀ ನರೇಂದ್ರ ಮೋದಿಜಿ ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ನವದೆಹಲಿ ಗೌರವಾನ್ವಿತರೆ ಜನವರಿ 26, 2026ರಂದು ನಡೆಯಲಿರುವಂತಹ 77ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆಹ್ವಾನಿಸಿ ಹಾಗೂ ಪರೇಡ್ನಲ್ಲಿ ಭಾಗವಹಿಸೋದಕ್ಕೆ ನಿಮ್ಮ ಗೌರವಯುತ ಪರಿಗಣನೆಯನ್ನು ವಿನಂತಿಸೋದಕ್ಕೆ ನಾನು ಬರಿತಾ ಇದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ನವೆಂಬರ್ 2ರಂದು ಪಥಸಂಚಲನವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳು ಕೂಡ ಆಗಿದೆ. ಬಟ್ ಪರ್ಮಿಷನ್ ಸಿಗಬೇಕಷ್ಟೇ ಕೋರ್ಟ್ನಿಂದ. 24ಕ್ಕೆ ಹೈಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರುತ್ತೆ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಈ ಪಥಸಂಚಲನ ಒಂದ್ ಕಡೆ ನಡೀತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಬಾಂಡಗೆ ಪತ್ರವನ್ನ ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಗಣರಾಜ್ಯೋತ್ಸವ ಇರೋದು ಇನ್ನ ಜನವರಿಗೆ. ಈಗಲೇ ಪತ್ರವನ್ನ ಬರೆದಿದ್ದಾರೆ, ಪರ್ಮಿಷನ್ ಅನ್ನ ಕೊಡಿ ಅಂತ ಹೇಳಿ. ಪತ್ರದಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುತ್ತಾ? ಎಸ್ ರಮ್ಯಾ, ಏನು ರಾಜ್ಯದಲ್ಲಿ ಸಾಕಷ್ಟು ಆರ್ಎಸ್ಎಸ್ ನ ಕಿಚ್ಚು ಜೋರಾಗಿರುವಂತದ್ದು. ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಮತ್ತು ರಾಜ್ಯ ಸರ್ಕಾರ ಆರ್ಎಸ್ಎಸ್ ಕಾರ್ಯಚಟುವಟಿಕೆಗಳನ್ನ ನಿಷೇಧ ಹೇರಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈಗ ಮಹತ್ವದ ನಿರ್ಧಾರ ತೆಗೆದುಕೊಂಡು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶಗಳನ್ನು ಕೂಡ ಹೊರಡಿಸಿರುವಂತದ್ದು. ಈ ಸಂದರ್ಭದಲ್ಲಿ ಏನು ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಶಾ ಬಾಂಡ್ಗೆ ಅವರು ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಏನೋ ಗಣರಾಜ್ಯೋತ್ಸವದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಒಂದ್ ಕಡೆ ವಿರೋಧ ವ್ಯಕ್ತವಾಗ್ತಾ ಇದ್ರೆ ಕೇಂದ್ರದ ಗಣರಾಜ್ಯೋತ್ಸವ ರಿಪಬ್ಲಿಕ್ ಡೇ ಒಂದು ಪರೇಡ್ ಅಲ್ಲಿ ಅಂದ್ರೆ 77ನೇ ಪರೇಡ್ ನಲ್ಲಿ ಈ ಒಂದು ಆರ್ಎಸ್ಎಸ್ ನ ಪಥಸಂಚಲನವನ್ನ ಪಾಲ್ಗೊಳ್ಳುವುದಕ್ಕೆ ಭಾಗವಹಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರದಿಂದ ಒಂದಿಷ್ಟು ಆದೇಶಗಳನ್ನ ಹೊರಡಿಸಬೇಕು. ಅಂದ್ರೆ ಈಗಾಗಲೇ ಏನು ಬಿಜೆಪಿ ನಾಯಕರ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿ ಆರ್ಎಸ್ಎಸ್ಗೆ ಯಾವುದೇ ರೀತಿಯಾದಂತ ನೋಂದಣಿಯಾಗಿಲ್ಲ. ಅದ್ರ ಜೊತೆಗೆ ಆರ್ಎಸ್ಎಸ್ ನ ಕೆಲವೊಂದಿಷ್ಟು ವಿಚಾರಗಳನ್ನು ಇಟ್ಕೊಂಡು ವಿರೋಧವನ್ನು ಮಾಡ್ತಿದ್ದಾರೆ. ಆದ್ರೆ ರಿಪಬ್ಲಿಕ್ ನ ಒಂದು ಈ ಪರೇಡ್ ನಲ್ಲಿ ಭಾಗವಹಿಸಿದ್ರೆ ಆರ್ಎಸ್ಎಸ್ ನ ಇನ್ನಷ್ಟು ಬಲ ಹೆಚ್ಚಾಗುತ್ತೆ. ಜೊತೆಗೆ ಏನು ಸಾಂಸ್ಥಿಕವಾಗಿ ಅಂದ್ರೆ ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡಬೇಕು, ಒಂದು ಯಾವ ರೀತಿ ಪರೇಡ್ ನಲ್ಲಿ ಭಾಗವಹಿಸಿದ್ರೆ ಅದಕ್ಕೊಂದು ಮೆರುಗು ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ವಿನಂತಿಯನ್ನ ಮಾಡಿ ಪತ್ರವನ್ನು ಬರೆದಿದ್ದಾರೆ. ಆರ್ಎಸ್ಎಸ್ ನ ಹಲವಾರು ಕೊಡುಗೆಗಳನ್ನ ಈ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಸಂಘ 1925ರಲ್ಲಿ ಸ್ಥಾಪನೆಯಾಗಿ 100ನೇ ವರ್ಷದ ಸಂಭ್ರಮದಲ್ಲಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಈ ರೀತಿಯಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆದ್ರೆ ಈ ಹಿಂದೆ ಆರ್ಎಸ್ಎಸ್ ನ ಏನು ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಸಾಕಷ್ಟು ನಾಣ್ಯಗಳನ್ನ ಹೊರಪಡಿಸಿತ್ತು, ಅಂಚೆ ಚೀಟಿಗಳನ್ನ ಕೂಡ ಬಿಡುಗಡೆ ಮಾಡಿತ್ತು. ಜೊತೆಗೆ ಏಕತೆಯನ್ನ ಮತ್ತು ಮಹಾನ್ ರಾಷ್ಟ್ರ ಸುಧಾರಣೆಗಾಗಿ ಅವಿಶ್ರಾಂತವಾಗಿ ಆರ್ಎಸ್ಎಸ್ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಇದನ್ನ ಗಣರಾಜ್ಯೋತ್ಸವದಲ್ಲಿ ಪರೇಡ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆದು ವಿನಂತಿಯನ್ನ ಮಾಡಿದ್ದಾರೆ. ಹೀಗಾಗಿ ರಾಷ್ಟ್ರಕ್ಕೆ ದೇಶಭಕ್ತಿ ಸಮರ್ಪಣೆ ಮಾಡುವಂತ ಕೆಲಸವನ್ನ ಆರ್ಎಸ್ಎಸ್ ಮಾಡ್ತಾ ಇದೆ. ಇದೊಂದು ಅವಕಾಶವನ್ನ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಆದ್ರೆ ಇದನ್ನ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರ ಸಚಿವಾಲಯ ಯಾವ ರೀತಿ ತೆಗೆದುಕೊಳ್ಳುತ್ತೆ, ಅದ್ರ ಜೊತೆಗೆ ಆರ್ಎಸ್ಎಸ್ಗೆ ಒಂದು ಸ್ಥಾನಮಾನ ಸಿಗುವ ನಿಟ್ಟಿನಲ್ಲಿ ಒಂದು ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡ್ತಾ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.